ಎಲ್ಲರಿಗೂ ನಮಸ್ಕಾರ. ಆರಂಭಿಕರ ರಾಜರ ಯಶಸ್ಸು ಅದ್ಭುತವಾಗಿತ್ತು ಅಂತ ಬರೀತಾರೆ. ಆರಂಭಿಕ ರಾಜರು ಅಂದ್ರೆ ಯಾರು? ಹಕ್ಕಬುಕ್ಕರು. ಅವರ ಆರಂಭಿಕ ಯಶಸ್ಸು ಅದ್ಭುತವಾಗಿತ್ತು. ಇದನ್ನು ಬರೆದವರು ಯಾರು? 1333ರಿಂದ 1342ರವರೆಗೆ ಭಾರತದಲ್ಲಿದ್ದ ಇಬ್ನೆ ಬತೂತ ಬಹಳ ಫೇಮಸ್ ಪ್ರವಾಸಿಗ. ಇತಿಹಾಸ ಸಂಬಂಧಪಟ್ಟಂಗೆ ಭಾರತಾದ್ಯಂತ ಸಂಚರಿಸಿ ಒಳ್ಳೊಳ್ಳೆ ಮಾಹಿತಿ ನಮಗೆ ಬಿಟ್ಕೊಟ್ಟೋದಂತ ಪ್ರಾತಸ್ಮರಣೀಯ ನಮ್ಮ ಪಾಲಿಗೆ ಇಬ್ನೆ ಬತೂತ ಏನ್ ಬರೀತಾನೆ ಅಂದ್ರೆ, ಪಶ್ಚಿಮ ಕರಾವಳಿಯಲ್ಲಿದ್ದ ಮಹಮ್ಮದೀಯ ದೊರೆ 1ನೇ ಹರಿಹರನ ಅಧೀನದಲ್ಲಿದ್ದ ಅಂತ ಬರೀತಾನೆ. ನೋಡ್ರಿ ಹೇಗೆ ಸೀನ್ ಚೇಂಜ್ ಆಗೋಯ್ತು. ಹಗಲು ರಾತ್ರಿಯಾಗಿ ರಾತ್ರಿ ಹಗಲಾದ ವಿಸ್ಮಯ ಇದು. ಯಾವ ಮಹಮ್ಮದೀಯರು ಎಲ್ಲರ ಮೇಲೆ ದಾಳಿ ಮಾಡಿ ಭಯವನ್ನು ಸೃಷ್ಟಿ ಮಾಡಿದ್ರು, ಕರಾವಳಿಯಲ್ಲಿದ್ದಂಥ ಮಹಮ್ಮದೀಯ ದೊರೆ ಈ ಹರಿಹರನ ಅಧೀನದಲ್ಲಿದ್ದ ಅನ್ನೋದರೊಂದಿಗೆ ಸೀನ್ ಚೇಂಜ್ ಆಗುತ್ತೆ. ಇದನ್ನ ಇಬ್ನೆ ಬತೂತ ಬರೆದಿದ್ದಾನೆ. ಹರಿಯಪ್ಪ ಎಂಬ ಅವನ ಇನ್ನೊಂದು ರೂಪಾಂತರ ಮೇಲಿದ್ದ ಇಬ್ನೆ ಬತೂತ ಅವನನ್ನ ಹರಾಯಿಬ್ ಅಂತ ಅಂದ್ರೆ ಇವರು ಹರಿಹರ ಅಂತ ಹೇಳಕ್ ಬರ್ಲಿಲ್ವೇನೋ, ಹರಾಯಿಬ್ ಅಂತ ಬರೀತಾನೆ. 100 ವರ್ಷಗಳ ಬಳಿಕ ಪರ್ಷಿಯಾದ ರಾಯಭಾರಿಯಾದ ಅಬ್ದುಲ್ ರಜಾಕ್, ಇವನು ಬಹಳ ಇನ್ನೊಬ್ಬ ಪ್ರವಾಸಿಗ, ಬಹಳ ಫೇಮಸ್ ಪ್ರವಾಸಿಗ ಅಬ್ದುಲ್ ರಜಾಕ್. ಪರ್ಷಿಯಾದ ರಾಯಭಾರಿಯಾಗಿದ್ದ ಅಬ್ದುಲ್ ರಜಾಕ್ ವಿಜಯನಗರದ ರಾಜನು ಸಮುದ್ರದಿಂದ ಸಮುದ್ರದವರೆಗೆ ರಾಜನಾಗಿದ್ದ. ಇಂಥದ್ದು ನೀವಿನ್ನೆಲ್ಲೂ ಕೇಳಲಾಗಿರಿ. ಸಮುದ್ರದಿಂದ ಸಮುದ್ರದವರೆಗೆ ಅಂದ್ರೆ ಕನ್ಯಾಕುಮಾರಿಯಿಂದ ಇಡೀ ದಕ್ಷಿಣ ಭಾರತದ ಪ್ರಭುವಾಗಿದ್ದ. ಸೆರೆಂಡಿವ್ ದ್ವೀಪದಿಂದ ಅಂದ್ರೆ ಸೆರೆಂಡಿಪ್ ಅಂತ ಯಾವ್ದು ಗೊತ್ತೇನ್ರಿ? ಶ್ರೀಲಂಕಾದಿಂದ ದಕ್ಷಿಣ ಭಾರತದ ಸಂಪೂರ್ಣ ರಾಜನಾಗಿದ್ದ ವಿಜಯನಗರದ ದೊರೆ ಅಂತ ಬರೀತಾರೆ. ಅವನ ಸೈನ್ಯ ಸಂಖ್ಯೆಯಲ್ಲಿ 11 ಲಕ್ಷ ಇತ್ತು. ವಿಜಯನಗರದ ಸೈನ್ಯ 11 ಲಕ್ಷ ಇತ್ತು ಅಂತ ಇದು ನಾನಲ್ಲಪ್ಪ ಹೇಳ್ತಾ ಇರೋದು. ನಮ್ಮ ಅಬ್ದುಲ್ ರಜಾಕ್ ಹೇಳಿದ್ದನ್ನ ರಾಬರ್ಟ್ ಸಿವೆಲ್ ಬರೆದಿದ್ದಾನೆ. ವಿಜಯನಗರದ ಅಧೀನ ಸೈನ್ಯ 11 ಲಕ್ಷ ಇತ್ತು. ಶ್ರೀಲಂಕಾದಿಂದ ದಕ್ಷಿಣ ಭಾರತದವರೆಗೆ ವಿಜಯನಗರದ ಹಿಡಿತ ಇತ್ತು ಅವ್ರ ಕಾಲದಲ್ಲಿ. ನೋಡ್ರಿ, ಹಾಗಾಗಿ ನಾವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡೋದು 1336 ಆದ್ಮೇಲೆ. ಯಾಕಪ್ಪ ಅಂದ್ರೆ ಇದಕ್ಕೆ ಗೊತ್ತಾಯ್ತಾ? ಕ್ರಿಸ್ತ ಶಕ 1378ರಷ್ಟು ಹಿಂದೆಯೇ ವಿಜಯನಗರದ ರಾಯ ದಕ್ಕನದ ಬಹುಮನಿ ರಾಜನಿಗಿಂತ ಬಲ, ಸಂಪತ್ತು ಮತ್ತು ಪ್ರದೇಶದ ವ್ಯಾಪ್ತಿಯಲ್ಲಿ ಬಹಳ ಶ್ರೇಷ್ಠನಾಗಿದ್ದನು. ಬಹುಮನಿ ಸುಲ್ತಾನರಿಗಿಂತ ಅಂತ ಅವನು ಹೇಳೋದು. ಬಹುಮನಿಯ ರಾಜರು, ಡೆಕ್ಕನ್ ಸುಲ್ತಾನೇಟ್ ಅಂತ ಈ ಮುಂದಕ್ಕೆ ಬರುತ್ತೆ, ನಾನು ಹೇಳ್ತೀನಿ ಅದನ್ನೆಲ್ಲ. ಅವನಿಗಿಂತ ಬಲ, ಸಂಪತ್ತು ಮತ್ತು ವ್ಯಾಪ್ತಿ. ಬಲ ಅಂದ್ರೆ ಅವನಿಗಿದ್ದಂಥ ಬಲ, ಸೈನ್ಯ ಬಲ, ಸಂಪತ್ತು, ಧನಬಲ, ವ್ಯಾಪ್ತಿ, ಅಧಿಕಾರ ಬಲ ಎಷ್ಟಿತ್ತು, ಒಂದು ವಿಸ್ತಾರ ಎಷ್ಟು ವಿಸ್ತಾರವಾಗಿತ್ತು ಅಂದ್ರೆ ಬಹುಮನಿ ಸುಲ್ತಾನೇಟ್ ಇವನು ಮುಂದೆ ಏನೇನೂ ಇರಲಿಲ್ಲ ಆ ಕಾಲಕ್ಕೆ ಅಂತ ಈ ಅಬ್ದುಲ್ ರಜಾಕ್ ಬರೆದಿದ್ದಾನೆ. ವಿಜಯನಗರನ ವರ್ಣನೆ ಮಾಡೋದಕ್ಕೆ ಇವ್ರ ಕೈಲಿ ಸಂಪೂರ್ಣವಾಗಿ ಯಾರ ಕೈಲೂ ಸಾಧ್ಯವಾಗಿಲ್ಲ ರೀ. ಅಂತ ಬೃಹತ್ತಾದಂಥ ಸಾಮ್ರಾಜ್ಯ ವಿಜಯನಗರ. ಮುಂದಕ್ಕೋಣ. ಹಳೆಯ ದಕ್ಷಿಣ ರಾಜ್ಯಗಳು ಹೊಸ ಅರಸೊತ್ತಿಗೆ ಆಳ್ವಿಕೆಗೆ ಶಾಂತಿಯುತವಾಗಿ ಅಧೀನವಾಗಿದ್ದುದು ಎಂದು ತೋರುತ್ತವೆ. ನಾನು ಈಗಾಗಲೇ ಹೇಳಿದೆ ಇದನ್ನು. ಹಳೆಯ ರಾಜ್ಯಗಳು ಯಾವ್ದಪ್ಪ ಅಂತಂದ್ರೆ ಹೊಯ್ಸಳರು, ವಾರಂಗಲ್ಲಿನ ಕಾಕತೀಯರು, ಇವರೆಲ್ಲ ತುಂಬಾ ಶಾಂತಿಯುತವಾಗಿ ವಿಜಯನಗರದ ಸಪೋರ್ಟ್ ಮಾಡಿದ್ರು. ಅಳಿದುಳಿದಿದ್ದ ರಾಜರು, ಅವ್ರ ವಂಶಸ್ಥರು ಉಳ್ಕೊಂಡಿರ್ತಾರಲ್ಲ, ವಾರಂಗಲ್ಲಿನ ಕಾಕತೀಯರು, ದ್ವಾರ ಸಮುದ್ರದ ಹೊಯ್ಸಳರು, ದೇವಗಿರಿಯ ಸೇವಣರು, ಕಂಚಿಯ ಪಲ್ಲವರು, ಮಧುರೈನ ಪಾಂಡ್ಯರು, ತಂಜಾವೂರಿನ ಚೋಳರು, ಇವರೆಲ್ಲರೂ ವಿಜಯನಗರನ ಸಪೋರ್ಟ್ ಮಾಡಿದ್ರು. ಆಗ ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ. ಇವರೆಲ್ಲರೂ ವಿಜಯನಗರವನ್ನ ಶಾಂತಿಯುತವಾಗಿ ಅಧೀನರಾದರು ಅಂತ ಬರೀತಾರೆ. ಭಯಭೀತಗೊಳಿಸುವ ವಿದೇಶಿಯರನ್ನು ದೇಶದ ಹೊರಗೆ ಇಡಬೇಕಾದರೆ ಈ ಅಧೀನತೆ ಬೇಕಾಗಿತ್ತು. ಅರ್ಥ ಆಯ್ತಾ? ಭಯಭೀತಗೊಳಿಸುವ ವಿದೇಶಿಯರು ಅಂದ್ರೆ ಇವರೇ, ದಾಳಿಕೋರರು. ಇವ್ರನ್ನ ಈ ದೇಶದಿಂದ ಈಚೆ ಮಾಡ್ಬೇಕು, ಈಚೆ ಅಟ್ಟಬೇಕು ಅಂದ್ರೆ ವಿಜಯನಗರದ ಹತ್ರ ನಾವು ಹಿಂದ್ಗಡೆ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕು, ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಇವರನ್ನ ಎದುರಿಸಿ ಗಟ್ಟಿ ಗುಂಡಿಗೆಯಿಂದ ಸೋಲಿಸಿರುವಂತ ಧೀರರು, ಗಂಡದೆಯುಳ್ಳವರು ವಿಜಯನಗರದ ರಾಜರು ಮಾತ್ರ ಅಂತ ಇಡೀ ದೇಶವೇ ತೀರ್ಮಾನ ಮಾಡ್ಬಿಟ್ಟಿದ್ದಾಗ, ಇಡೀ ದಕ್ಷಿಣ ಭಾರತವೇ ತೀರ್ಮಾನ ಮಾಡಿತ್ತು. ಹಾಗಾಗಿ ದಕ್ಷಿಣ ಭಾರತದ ಎಲ್ಲ ರಾಜರು ವಿಜಯನಗರದ ಅಧೀನದಲ್ಲಿದ್ರು ಅಂತ ಬರೀತಾರೆ. ನೋಡ್ರಿ, ಎಂಥ ಮಹಾನ್ ಸಾಮ್ರಾಜ್ಯ, ಎಂಥ ಮಹಾನ್ ಕನ್ನಡಿಗರು ಅಲ್ವೇನ್ರಿ? ಹೆಮ್ಮೆ ಪಟ್ಕೊಳ್ಳಿ. ಹೀಗೆ ಶೀಘ್ರವಾಗಿ ಚಿಕ್ಕ ಪ್ರದೇಶವೊಂದು ರಾಜ್ಯವಾಗಿ ಬೆಳೆಯಿತು, ರಾಜ್ಯದಿಂದ ಸಾಮ್ರಾಜ್ಯವಾಗಿ ವಿಸ್ತರಿಸಿತು. ಚಿಕ್ಕದೊಂದು ಪ್ರದೇಶ ಆನೆಗೊಂದಿಲ್ ಶುರುವಾದದ್ದು ಹಕ್ಕಬುಕ್ಕರಿಂದ ರಾಜ್ಯವಾಗಿ, ಸಾಮ್ರಾಜ್ಯವಾಗಿ ವಿಸ್ತರಿಸಿತು. ಮಹಮ್ಮದೀಯರ ಯಾದವಿ ಯುದ್ಧ, ಪರಸ್ಪರ ಕಚ್ಚಾಟ ಹರಿಹರ ಬುಕ್ಕರ ಸಾಹಸಕ್ಕೆ ಸಹಾಯ ಮಾಡಿದವು. ಅಂದ್ರೆ ಅವರವರಲ್ಲೇ ಕಚ್ಚಾಟಗಳು.
ಎಲ್ಲ ಅಷ್ಟೇ, ಅಧಿಕಾರ ಹಣ ಬಂದ ಮೇಲೆ ನನಗೂ ಇರಲಿ, ಅವನಿಗೂ ಇರಲಿ, ಅಪ್ಪನಿಗೂ ಇರಲಿ, ಮಗನಿಗೂ ಇರಲಿ. ಸೊ ಸ್ವಾರ್ಥ ತುಂಬಿಕೊಂಡ್ರೆ ಜಗಳ ಶುರುವಾಗುತ್ತೆ. ಅವರವರಲ್ಲಿ ಕಚ್ಚಾಟ, ಮಹಮ್ಮದೀಯರ ಯಾದವಿ ಯುದ್ಧ ಅಂದರೆ ಪರಸ್ಪರ ಕಚ್ಚಾಟ, ಹರಿಹರ ಬುಕ್ಕರ ಸಾಹಸಕ್ಕೆ ಸಹಾಯಕವಾದವು. ಮಹಮ್ಮದ್ ಬಿನ್ ತುಘಲಕನ ದಬ್ಬಾಳಿಕೆಗೆ ಮತ್ತು ಅತಿರೇಕದಿಂದ ಬೇಸತ್ತ ದಕ್ಕನ್ 1342ರಲ್ಲಿ ಬಂಡೆದ್ದು ಬಹುಮನಿಯ ಸ್ವತಂತ್ರ ರಾಜ್ಯ ಭದ್ರವಾಗಿ ಸ್ಥಾಪಿತವಾಯಿತು. ಸುಲ್ತಾನ್ ಸಾಹಬ್ ಬಹುಮನಿ ಹೇಗೆ ಬಂದರು ಅಂತ ಗೊತ್ತಾಯ್ತಾ? 1343 ಇವರೆಲ್ಲ ಬಂಡೆದ್ಬಿಟ್ರು. ಅವರೆಲ್ಲ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ನ ಅಡಿಯಲ್ಲೇ ಇದ್ರೂ ಅವನ ದಾಳಿಯಿಂದ, ಅವನ ತಿಕ್ಕಲುತನದಿಂದ, ಅವನ ಕ್ರೌರ್ಯದಿಂದ ಬೇಸತ್ತು ನಾವೇ ಸ್ವತಂತ್ರ ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರು. ನೋಡಿದ್ರ, ಇಷ್ಟನ್ನ ಅಬ್ದುಲ್ ರಜಾಕ್ ಬರೆದಿದ್ದಾನೆ. ಈಗ ವಾಪಸ್ ವಿಲ್ ಕಮ್ ಬ್ಯಾಕ್ ಟು ನ್ಯೂನಿಚ್ನ ವೃತ್ತಾಂತ ಕೆಳಗಿನ ವಾಕ್ಯದೊಂದಿಗೆ ಪ್ರಾರಂಭ ಆಗುತ್ತೆ. ಏನು? 1230ನೇ ವರ್ಷದಲ್ಲಿ ಭಾರತದ ಈ ಪ್ರದೇಶಗಳಲ್ಲಿ ಹಿಂದೆಂದಿಗಿಂತಲೂ ದೊಡ್ಡದಾದ ರಾಜ ಆಳಿದನು. ಇವನೇ ದಿಲ್ಲಿಯ ರಾಜ. ಇವನು ಮೊಹಮ್ಮದ್ ಬಿನ್ ತುಘಲಕ್ ಅಂತ ಹೇಳೋದು. ಇವನು ಈ ಮೊಹಮ್ಮದ್ ಬಿನ್ ತುಘಲಕ್ಕು ಎಲ್ಲವನ್ನು ವಶಪಡಿಸಿಕೊಂಡು ಬಂದ. ಅವನನ್ನ ಅವನ ಸಪೋರ್ಟರ್ಸ್ ಎಲ್ಲ ದೇವರು ಅಂತ ಕರಿತಾ ಇದ್ರು ಈ ಮೊಹಮ್ಮದ್ ಬಿನ್ ತುಘಲಕ್ನ. ನಮ್ಮ ಮಹಾರಾಜರು ನಮಗೆ ದರ್ಶನ ಕೊಡ್ಬೇಕಾದ್ರೆ ಅವ್ರಿಗೆ 4 ಕೈಗಳು ಬಂದ್ಬಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ್ರು ಅಂತ ಬರೆದಿದ್ದಾರೆ. ನೋಡ್ರಿ ಅವನು ಹೆಂಗ್ ಬರ್ಸ್ಕೊಂಡಿದ್ದ ಅಂತ ನನ್ನ ಆತ್ಮಚರಿತ್ರೆ. ಅವನಿಗೆ 4 ಕೈ ಬಂದ್ಬಿಟ್ಟು ಇವ್ರನ್ನೆಲ್ಲ ಆಶೀರ್ವಾದ ಮಾಡಿದ್ರು. ಅವನು ಸ್ವರ್ಗದಿಂದ ಗುಲಾಬಿ ಹೂಗಳನ್ನ ನಮ್ಮ ಮೇಲೆಲ್ಲ ಉದುರಿಸಿದ ಅಂತ ಬರೆದಿದ್ದಾರೆ. ಈ ಒಂದು ಇನ್ನೊಂದಿಷ್ಟು ಹುಚ್ಚುತನಗಳನ್ನ ಮುಂದಕ್ಕೆ ಹೇಳ್ತೀನಿ. ಇಲ್ಲಿ ನಾನು ಇದೊಂಚೂರು ಬ್ರೇಕ್ ತಗೊಂಡು ಎಲ್ಲಿಂದ ಶುರು ಮಾಡ್ಬೇಕು ಅಂತ ಹೇಳ್ಬಿಡ್ತೀನಿ. ಈಗ ಅವನ ಬಗೆಗೆ ಹೇಳಲಾದ ಅಸಾಧಾರಣ ಕಥೆಗಳನ್ನ ಇವರು ಅದನ್ನು ಎಲ್ಲ ಎಂಟ್ರಿ ಮಾಡ್ಕೊಂಡಿದ್ದಾರೆ. ಫರಿಸ್ತಾ, ನ್ಯೂನಿಚ್, ಅಬ್ದುಲ್ ರಜಾಕ್ ಇವರೆಲ್ಲ ಅದನ್ನು ಎಂಟ್ರಿ ಮಾಡ್ಕೊಂಡಿದ್ದಾರೆ. ಮೊಹಮ್ಮದ್ ಬಿನ್ ತುಘಲಕ್ ತುಂಬಾ ಉದಾರಿಯಾಗಿದ್ದ. ಈ ಜನ ಹೇಳ್ತಾ ಇದ್ದಿದ್ದ ಅವಾಗ ಅವನಿಗೆ ಬೇಕಾದಂಥವ್ರು. ಕಲೆಗಳಲ್ಲಿ ಪಂಡಿತರಾದವರಿಗೆ ಬಹಳ ಉದಾರಿಯಾಗಿದ್ದ. ರೋಗಿಗಳಿಗೆ ಆಸ್ಪತ್ರೆ ಕಟ್ಟಿಸ್ಕೊಟ್ಟ. ವಿಧವೆಯರಿಗೆ ಮತ್ತು ತಬ್ಬಲಿಗಳಿಗೆ ಧರ್ಮಶಾಲೆ ಮಾಡಿಸ್ತಾ. ಅತ್ಯಂತ ಶ್ರೇಷ್ಠ ಮತ್ತು ವಾಗ್ಮಿ ಮತ್ತು ಸುಶಿಕ್ಷಿತ ದೊರೆಯಾಗಿದ್ದ. ವೈದ್ಯಶಾಸ್ತ್ರ, ತರ್ಕಶಾಸ್ತ್ರ, ಖಗೋಳಶಾಸ್ತ್ರ, ಗಣಿತ ಮುಂತಾದ ವಿಜ್ಞಾನಗಳಲ್ಲಿ ಪಾರಂಗತನಾಗಿದ್ದ. ಗ್ರೀಕರ ತತ್ವಜ್ಞಾನವನ್ನು ಅಭ್ಯಾಸ ಮಾಡಿದ್ದ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಹಳ ಕಟ್ಟುನಿಟ್ಟಾಗಿದ್ದ ಅಂತ ಬರೀತಾರೆ. ಯಾರಿಂದ ಇದನ್ನೆಲ್ಲ ತಗೊಂಡ್ರೋ ಆ ಫರಿಷ್ಠ, ಇವನ್ ಬರೆದೋನು ಇದನ್ ಫರಿಷ್ಠ. ಆ ಫರಿಷ್ಠ ತನ್ನ ಕೊನೆಯಲ್ಲಿ ತಂದದ್ದು ಏನೇ ಅಂತ ಏನಪ್ಪ ಹೇಳ್ತಾನೆ ತನ್ನ ಅಭಿಪ್ರಾಯನ ಅಂತಂದ್ರೆ, ಇವೆಲ್ಲ ಗುಣಗಳಿದ್ದಾಗ್ಯೂ ಅವನು ದಯಾಶೂನ್ಯನಾಗಿದ್ದ. ದಯಾಶೂನ್ಯ, ಅವನಿಗೆ ದಯೆ ಅಂದ್ರೇನೆ ಗೊತ್ತಿರಲಿಲ್ಲ. ಅವನಿಗೆ ಜನರಿಗಾಗಿ ಸಹಾನುಭೂತಿ ಶೂನ್ಯನಾಗಿದ್ದ. ಜನರ ಮೇಲೆ ಸಹಾನುಭೂತಿ ಅನ್ನೋದು ಇರಲಿಲ್ಲ ಅವನಿಗೆ. ಅವನು ನೀಡುತ್ತಿದ್ದ ಶಿಕ್ಷೆಗಳು ಕಠಿಣ ಮತ್ತು ಕ್ರೂರ ಮತ್ತು ಅನ್ಯಾಯ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಸುಮ್ಮನೆ ತಿಕ್ಕಲ್ ತಂದಿಂದ ಯಾರಿಗೋ ಏನೋ ಶಿಕ್ಷೆ ಕೊಟ್ಬಿಡ, ಆಗಿದ್ದವು. ಅವನು ರಕ್ತ ಹರಿಸಲು ಎಳ್ಳಷ್ಟು ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಏನನ್ಸ್ತಿತ್ತಪ್ಪ ಅಂದ್ರೆ, ಇವನೇನು ಇಡೀ ಮನುಕುಲವನ್ನೇ ನಾಶ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ, ಇವನು ಇಷ್ಟು ಜನನ್ ಕೊಲ್ತಾ ಇದ್ದಾನಲ್ಲ ಇವನು ಅನ್ಸೋದಂತೆ. ನೋಡಿ, ಇಡೀ ಮನುಕುಲವನ್ನೇ ನಾಶ ಮಾಡುವಂತೆ ಅನ್ನಿಸ್ತಾ ಇತ್ತು. ಅವನನ್ನ ನೋಡಿ, ಒಂದು ಹೇಗೆ ಒಂದು ನಿಮಿಷ, ಅವನ ಜೀವನ ಇಡೀ ಕಪೋಲ ಕಲ್ಪಿತ ಯೋಜನೆಗಳು, ಅದನ್ನು ಸಾಧಿಸ್ಬೇಕು ಅಂತ ಅತಾರ್ಕಿಕ ಉಪಾಯಗಳಲ್ಲೇ ಕಳೆದೋಗುತ್ತೆ. ಕಪೋಲ ಕಲ್ಪಿತ ಯೋಜನೆಗಳ ಅವನು ಒಂದ್ಸಲಿ ಏನ್ ಮಾಡ್ತಾನೆ, ತನ್ನ ಸರ್ದಾರ ದುಡ್ಡು ಕೊಡ್ಬಿಡ್ಬೇಕು ಅಂತ ಆ ಕಾಲದಲ್ಲೇ 14th ಸೆಂಚುರಿನಲ್ಲೇನೆ ಒಂದೇ ದಿನಕ್ಕೆ 5 ಲಕ್ಷ ಪೌಂಡ್ನ ವೇಸ್ಟ್ ಮಾಡ್ಬಿಡ್ತಾನೆ. ಒಂದು ದಿನಕ್ಕೆ 5 ಲಕ್ಷ ಪೌಂಡ್ ಅಂದ್ರೆ ಒಂದು ಪೌಂಡಲ್ಲಿ ಬರೆದಿದ್ದಾನೆ 5 ಲಕ್ಷ ಪೌಂಡ್ ಅಂದ್ರೆ ಎಷ್ಟಾಯ್ತ್ರಿ? ಒಂದೇ ದಿನ ಖಾಲಿ ಮಾಡ್ಬಿಡ್ತಾನಂತೆ. ಒಂದೇ ದಿನ ಖಾಲಿ ಮಾಡ್ಬಿಟ್ಟ ಅಂತ ಬರೀತಾನಂತೆ. ಆಯ್ತಾ? ಆಮೇಲೆ ಚೀನಾವನ್ನ ಗೆಲ್ಬೇಕು, ನಾನು ಚೀನಾ ಗೆಲ್ಬೇಕು, 1 ಲಕ್ಷ ಸೈನಿಕರನ್ನ ಹಿಮಾಲಯ ದಾಟ್ಕೊಂಡು ಹೋಗಿ ಚೀನಾನ ಅಟ್ಯಾಕ್ ಮಾಡಿ ಅಂತ ಕಳಿಸ್ತಾನೆ. 1 ಲಕ್ಷ ಸೈನಿಕರನ್ನ ನೀವು ಹೋಗಿ ಚೀನಾ ಗೆದ್ಕೊಂಬನ್ನಿ ಅಂತ ಅಟ್ಯಾಕ್ ಮಾಡಿ ಅಂತ ಕಳಿಸ್ತಾರಂತೆ. ಆಲ್ಮೋಸ್ಟ್ ಎಲ್ಲ ಸತ್ತೋಗ್ತಾರೆ ಚಳಿಗೆ ಸಿಗಾಕೊಂಡು, ಹಿಮಾಲಯ ಚಳಿಗೆ ಸಿಕ್ಕಾಕೊಂಡು. ಅಳುದುಳಿದವರು ಬುದ್ಧಿವಂತರು, ನಮ್ಮ ಕೈಲಿ ಆಗಲ್ಲಪ್ಪ ಅಂತ ವಾಪಸ್ ಬಂದ್ರೆ, ಇವನು ಡೆಲ್ಲಿ ಎಂಟ್ರೆನ್ಸ್ ಅಲ್ಲೇ ನಿಂತ್ಕೊಂಡು ಯಾರ್ಯಾರು ವಾಪಸ್ ಬಂದ್ರು ಎಲ್ಲಾರ ತಲೆನೂ ಕಡಿಸ್ತಾನಂತೆ. 1 ಲಕ್ಷ ಜನ ಹಂಗಂಗೆ ಸಾಯಿಸ್ಬಿಟ್ಟ. ಅರ್ಥ ಆಯ್ತಾ? 1 ಲಕ್ಷ ಜನರನ್ನ ಹಿಂಗೆ ಸಾಯಿಸ್ತಾನೆ. ಯಾರಾದ್ರೂ ಇಲ್ಲಿಂದ ಚೈನಾಗ ಹೋಗಿ ಹಿಮಾಲಯ ಹತ್ಕೊಂಡು ಹೋಗಿ ಗೆಲ್ಲಕ್ಕಾಗತ್ತೇನ್ರಿ? ಲಕ್ಷಾಂತರ ಜನ ಸತ್ರು, ವಾಪಸ್ ಬಂದವರು ನೀವನೇ ಸಾಯಿಸ್ಬಿಟ್ಟ. ಆಯ್ತಾ? ಆಮೇಲೆ ಇದು ಖಾಲಿ ಆಯ್ತು, ಬೊಕ್ಕಸ ಖಾಲಿ ಆಯ್ತು. ಬೊಕ್ಕಸ ತುಂಬಿಸ್ಬೇಕಲ್ಲ, ಏನ್ ಮಾಡ್ಬೇಕು? ಬೆಳೆಗಳನ್ನ ನಾಶ ಮಾಡಿದ. ನೋಡ್ರಿ, ಬೆಳೆಗಳನ್ನ ನಾಶ ಮಾಡಿದ. ರೈತರು ತಮ್ಮ ಹೊಲಗಳನ್ನ ತ್ಯಜಿಸಿ ದರೋಡೆಯನ್ನ ತಮ್ಮ ವೃತ್ತಿಗಳನ್ನಾಗಿ ಮಾಡಿಕೊಂಡರು.
ನಾವು ಬೆಳೆ ಬೆಳೆರುತ್ತಾ ನೀವು ಬಂದು ಕಿತ್ಕೊಂಡೋಯ್ತಾನೆ ಅಂದ್ಬಿಟ್ಟು ಬೆಳೆದೇ ಬಿಟ್ಬಿಟ್ರು, ಅವರೇ ದರೋಡೆ ಮಾಡಕ್ ನಿಂತ್ಬಿಟ್ರು. ಪ್ರಾಂತ್ಯಗಳು ನಿರ್ಜನವಾದವು, ಬದುಕಿ ಉಳಿದವರು ಕಡು ಬಡತನ ಮತ್ತು ಸಂಕಟಗಳಲ್ಲಿ ತೀರಿ ಹೋದರು. ನೋಡ್ರಿ, ತಿನ್ನಕ್ಕೂ ಇಟ್ಟಿಲ್ದೆ ನಂಗೆ ಜನ ಸತ್ತೋಗ್ಬಿಟ್ಟಾರ್ರಿ. ಬಾಕಿ ಅಳಿದುಳಿದವರು ಕಡು ಬಡತನ ಮತ್ತು ಸಂಕಟದಲ್ಲಿ ತೀರಿ ಹೋದರು, ಯಾಕೆಂದ್ರೆ ಅವರಲ್ಲಿ ಇದ್ದುದನ್ನೆಲ್ಲ ದೋಚಲಾಗಿತ್ತು. ಕ್ರಿಮಿ ಕೀಟೋಪಾದಿಯಲ್ಲಿ ಬಣಗಳನ್ನೇ ನಾಶ ಮಾಡಿದ. ಕ್ರಿಮಿ ಕೀಟ ಸಾಯಿಸ್ದಂಗೆ ಸಾಯಿಸ್ಬಿಟ್ಟ. ಪೀಡನೆಗೊಳಗಾದ ಪ್ರಾಂತ್ಯವೊಂದರ ನಿವಾಸಿಗಳು ಅವನ ಅಧಿಕಾರಿಗಳ ಬೇಡಿಕೆಯನ್ನು ಪೂರೈಸಲು ನಿರಾಕರಿಸಿದಾಗ ಸಿಟ್ಟಿನಿಂದ ಉರಿಯುತ್ತ ಬೇಟೆಗೆಂಬಂತೆ ತಮ್ಮ ಸೈನ್ಯದಿಂದ ಹೊರಬೀಳಲು ಆಜ್ಞಾಪಿಸಿ ಇಡೀ ಪ್ರದೇಶವನ್ನ ಸುತ್ತುವರೆದು ಆ ಪ್ರದೇಶದೊಳಕ್ಕೆ ಸಿಕ್ಕ ಪ್ರತಿ ಮನುಷ್ಯನನ್ನ ಕೊಂದು ಹಾಕ್ಬಿಟ್ಟ. ಸಾಮೂಹಿಕ, ಇದು ಕನೌಜಲ್ಲಿ ನಡೆದಿದ್ದು. ಕನೌಜನ ಊರಲ್ಲಿ ಸಾಮೂಹಿಕ ಸಂಹಾರಕ್ಕೆ ಆಜ್ಞೆ ಇತ್ತ. ಎಷ್ಟು ಜನ ಇದ್ದಾರೆ ಅಷ್ಟು ಜನನ್ನು ಸಾಯಿಸ್ಬಿಡಿಲ್ಲಿ ಅಂತ. ಆ ಭೀಕರತೆಗಳನ್ನ ಹೇಳಲಿಕ್ಕೆ ನನ್ನಲ್ಲಿ ಪದಗಳೇ ಇಲ್ಲ ಅಂತ ಬರೀತಾನೆ. ಇವನೆಂಥ ತಿಕ್ಲ ಅನ್ಬೇಕಾದ್ರೆ ಇದನ್ನೆಲ್ಲ ಮಾಡಿ ವಾಪಸ್ ಬರ್ಬೇಕಾದ್ರೆ ದೇವಗಿರಿಯಿಂದ ವಾಪಸ್ಸು ಮರಳುವ ಸಂದರ್ಭದಲ್ಲಿ ಅವನದೊಂದು ಹಲ್ಲು ಬಿದ್ದೋಯ್ತಂತೆ. ಆ ಹಲ್ಲಿಗೆ ಒಂದು ಭವ್ಯವಾದ ಗೋರಿಯನ್ನ ಕಟ್ಟಿಸಿದ. ಅದು ಈಗಲೂ ಇದೆ ಅಂತಾನೆ ಚೀರ್ ಅನ್ನೋ ಪ್ರಾಂತ್ಯದಲ್ಲಿ, ಅಲ್ಲ ಬಿರ್ ಅನ್ನೋ ಪ್ರಾಂತ್ಯದಲ್ಲಿ ಆ ಫೋಟೋ ಸಿಕ್ಕಿದ್ರೆ ನಾನು ನಿಮ್ಗೆ ಹಾಕ್ತೀನಿ. ಈಗ ದೇವಗಿರಿಯಿಂದ ಮರಳಿದ ಒಂದು ಸಂದರ್ಭದಲ್ಲಿ ಕಳಚಿ ಬಿದ್ದ ತನ್ನ ಹಲ್ಲೊಂದೊಂದು ಹೂಳಿಸಿ ಅದರ ಮೇಲೆ ಭವ್ಯವಾದ ಗೋರಿಯನ್ನು ಕಟ್ಟಿಸಿದ. ಅವನ ಹುಚ್ಚುತನಕ್ಕೆ ಕೊನೆ ಎಲ್ಲಿತ್ತು ಅಂತ ನೀವು ಕೇಳ್ಬೋದು. ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗೆಲ್ಲ ವೇಸ್ಟ್ ಆಗುತ್ತೆ ಅವತ್ತಿಗೂ ಅಷ್ಟೇ ಅಲ್ವಾ? ಆದರೆ ಅವನ ಅತಿಮಾನುಷ ವಿಕ್ಷಿಪ್ತಗಳಲ್ಲಿ ಅತ್ಯಂತ ಜನಚನಿತವಾದ, ಇದೆಲ್ಲ ನೀವು ಕೇಳಿದಿರಿ. ನಿಮ್ಗೆ ತುಗ್ಲಕ್ ಅಂದ್ರೆ ಏನ್ ಜ್ಞಾಪಕ ಬರುತ್ತೆ? ಅವನು ದಿಲ್ಲಿಯಿಂದ ದೇವಗಿರಿಯಿಂದ ದಿಲ್ಲಿ, ಅದನ್ನು ಬರ್ದಿದ್ದಾನೆ. ಇದೇ ಜನಮಾನಸದಲ್ಲಿ ಉಳಿದಿದ್ದು. ಯಾಕೆ ಅಂತಂದ್ರೆ ತನ್ನ ಮಹಾನಗರದ ನಿವಾಸಿಗಳನ್ನ ನಡೆಸಿಕೊಂಡ ರೀತಿ. ರಾಜಧಾನಿಯನ್ನ ದೇವಗಿರಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ. ಇದು ಯಾಕೆ ನಿರ್ಧಾರ ಮಾಡ್ದ ಗೊತ್ತಾ? ಅವನು ದೇವಗಿರಿ ಒಂದು ಸೆಂಟ್ರಲ್ ಇತ್ತು, ಸೌತ್ಗೂ ನಾರ್ತ್ಗೂ ಸೌತ್ಗೂ. ಇವನೇನ್ ಐಡಿಯಾ, ನಾನು ನಾರ್ತ್ ಅಲ್ಲಿ ಕೂತಿದ್ದೀನಿ, ಸೌತ್ ತನಕ ನನ್ನ ಕಂಟ್ರೋಲ್ ಸಿಗೋದು ಕಷ್ಟ, ದೇವಗಿರಿಗೆ ಬಂದ್ಬಿಟ್ರೆ ಈ ಕಡೆನೂ ನೋಡ್ಬೋದು ಅಂತ ಇವನ್ ಐಡಿಯಾ. 600 ಮೈಲಿ ಕಣ್ರಿ, 600 ಮೈಲಿ ಅಂದ್ರೆ ಹೆಚ್ಚು ಕಡಿಮೆ 900 ಕಿಲೋಮೀಟರ್ ಡೆಲ್ಲಿ ಟು ದೇವಗಿರಿ, ಆಲ್ಮೋಸ್ಟ್ 900 ಕಿಲೋಮೀಟರ್ಸ್. 1 ಮೈಲ್ ಇಸ್ಕೊಂಡು 1.6 ಕಿಲೋಮೀಟರ್ಸ್ ಅಲ್ವೇ? 1696 960 ಕಿಲೋಮೀಟರ್ಸ್. ಮೊಹಮ್ಮದ ತನ್ನ ರಾಜಧಾನಿಯನ್ನು ದೇವಗಿರಿಗೆ ಸ್ಥಳಾಂತರಿಸಲು ನಿರ್ಧರಿಸಿದ. ಅದರ ಹೆಸರನ್ನು ದೌಲತಾಬಾದ್ ಎಂದು ಬದಲಾಯಿಸಿದ. ಆಯ್ತಾ? ಇವತ್ತಿಗೂ ಇದೆಯಲ್ಲ ದೌಲತಾಬಾದ್. 2 ಸ್ಥಳಗಳು 600 ಮೈಲು ದೂರ ಇದೆ. ರಾಜನು ದಿಲ್ಲಿಯ ನಿವಾಸಿಗಳೆಲ್ಲ ಕೂಡಲೇ ದೇವಗಿರಿಗೆ ಹೊರಡಬೇಕೆಂದು ಆಜ್ಞೆ ನೀಡಿದ ಮತ್ತು ಆಜ್ಞೆ ನೀಡುವ ಮುನ್ನವೇ ಇಡೀ ರಸ್ತೆಗುಂಟ ಪೂರ್ಣ ಬೆಳೆದ ಮರಗಳನ್ನ ನೆಟ್ಟಿದ್ದ. ಇದನ್ನ ನೋಡ್ಕೊಂಡು ಹೊರಟೋಗಿ ನೀವು ಅಂತ. ನತದೃಷ್ಟ ಜನರಿಗೆ ಆಜ್ಞೆಯನ್ನು ಪರಿಪಾಲಿಸದೆ ಗದ್ಯಂತರವಿರಲಿಲ್ಲ. ಪ್ರಜೆಗಳು ಪಾಪ ಏನ್ ಮಾಡ್ತಾರ್ರಿ? ರಾಜ ಹೇಳ್ದಂಗೆ ಕೇಳಬೇಕು, ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ. ಮಕ್ಕಳು, ವೃದ್ಧರು, ಮಹಿಳೆಯರು ಸೇರಿದಂತೆ ಸಾವಿರಾರು ಜನ, ಲಕ್ಷಾಂತರ ಜನ ದಾರಿಯಲ್ಲಿಯೇ ಮೃತಪಟ್ಟರು. ಇದರನ್ನ ಉಂಟಾದ ಭಯಾನಕ ದೃಶ್ಯಗಳ ಐ ವಿಟ್ನೆಸ್, ಸಾಕ್ಷಿ ಇಬ್ನೆ ಬತೂತಾ. ಇದನ್ನ ಕಣ್ಣಾರೆ ನೋಡಿದವನು ಈ ಇಬ್ನೆ ಬತೂತ. ಈ ದುರಂತವನ್ನ ಕಣ್ಣಾರೆ ನೋಡಿದವನು ಬರ್ದಿರೋದು ಇದನ್ನ ನೋಡ್ರಿ. ಅವನು ಏನ್ ಬರೀತಾನೆ ಇನ್ನು ಮುಂದುವರೆದು, ಸುಲ್ತಾನನು ಎಲ್ಲ ನಿವಾಸಿಗಳು ಸ್ಥಳವನ್ನು ಬಿಡುವಂತೆ ಆಜ್ಞಾಪಿಸಿದ. ಒಂದು ಸ್ವಲ್ಪ ವಿಳಂಬ ಕಂಡು ಬಂದಾಗ ನಗರದ ನಿವಾಸಿ ಯಾವನೇ ಆಗಿರಲಿ, ಯಾವುದೇ ಮನೆ ಅಥವಾ ಓಣಿಯಲ್ಲಿ ಕಂಡರೆ ಅವರನ್ನೆಲ್ಲ ಕಡಿಸಿ ಬಿಡಿ ಅಂತ ಆಜ್ಞೆ ಮಾಡಿದ್ದ. ಇದರಿಂದಾಗಿ ಅವರೆಲ್ಲ ಹೊರಬಿದ್ದರು. ಅವನ ಸೇವಕರು ಒಂದು ಮನೆಯಲ್ಲಿ ಒಬ್ಬ ಕುರುಡನನ್ನು, ಇನ್ನೊಬ್ಬ ಮನೆಯಲ್ಲಿ ಒಂದು ಹಾಸಿಗೆ ಹಿಡಿದವನು, ಬೆಡ್ ರಿಡನನ್ನ ಹುಡುಕಿ ತರಲಾಗಿ ಸಾಮ್ರಾಟನು ಹಾಸಿಗೆ ಹಿಡಿದವನನ್ನು ದಂಡು ಕವಣೆಯಿಂದ ಬೀಸಿ ಎಸೆಯುವಂತೆಯೂ. ಇದ್ ನೋಡಿ, ಹಾಸಿಗೆ ಹಿಡಿದವನು ಅಂದ್ರೆ ಬೆಡ್ ರಿಡನ್, ಅವ್ನಿಗೆ ಇಳಕ್ಕೆ ಆಗ್ತಿಲ್ಲ. ದಂಡು ಕವಣೆಯಿಂದ ಏನೇನ್ರಿ ಗೊತ್ತೇನ್ರಿ? ಕ್ಯಾಟರ್ ಬಿಲ್ ಅಂತೀವಲ್ರಿ ಹಿಂಗೆ, ಆ ತರ ದೊಡ್ಡದೊಂದು ಕ್ಯಾಟರ್ ಬಿಲ್ ಮಾಡಿ ಅವನನ್ನ ಹಿಂಗ್ ಸುತ್ಸಿ ಕಲ್ಲೆಸ್ತಂಗೆ ಎಸ್ಬಿಡಿ ಇವನ್ನ. ನೋಡ್ರಿ ಇವನ್ ತಲೆಗೊಳ್ದಿರೋ ಐಡಿಯಾ ನೋಡ್ರಿ. ಆ ಶಿಕ್ಷೆ ಇವತ್ತು ನಮ್ಗೆ ಇದು ನಗು ಬರ್ತಿದೆ, ಆದ್ರೆ ಅದು ಅನುಭವಿಸೋದ್ನಲ್ರಿ. ಅವ್ನು ಇನ್ನೊಂದ್ಸಲಿ ಈ ಭೂಮಿ ಮೇಲೆ ಹುಟ್ಟಲ್ಲರಿ ಅವನು. ಅವನಿಗೆ ಜನಗಳನ್ನ ಯಾವ ರೀತಿ ಹಿಂಸೆ ಕೊಡಬೇಕು ಅನ್ನೋದು ಒಂದು ವಿನೋದ ಇವನಿಗೆ. ಅದಕ್ಕೆ ತುಗ್ಲಕ್ ಆಡ್ದಂಗೆ ಆಡ್ತೀಯ ನೀನು ಅನ್ನೋದು. ಜನ ಯಾಕಂದ್ರೆ ಹುಚ್ಚುಚ್ಚಂಗೆ ಆಡ್ತೀಯ ಅನ್ನೋದು, ತುಗ್ಲಕ್ಕಂಗೆ ಆಡ್ತೀಯಲ್ಲೋ ನೀನು ಅಂತ.
ಒಂದು ದೊಡ್ಡ ಕ್ಯಾಟರ್ ಬಿಲ್ ತರಿಸಿ ಅವನನ್ನ ಅದನ್ನ ಈ ಕವಳೆ ತರ ಮಾಡಿ ಎಸಸ್ಬಿಡೋದಂತೆ. ಅವನು ಬಿದ್ದ ಹೋದ ಅವನು. ಮತ್ತು ಕುರುಡನನ್ನು, ಇದು ಆ ಬೆಡ್ ರಿಡನ್ ಕತೆ. ಆ ಕುರುಡನನ್ನ ಕಾಲಿಗೆ ದಾರ ಕಟ್ಸ್ಬಿಟ್ಟು ಎಳ್ಕೊಂಡು ಹೋಗ್ರಿ ದೌಲತಾಬಾದ್ಗೆ ಅಂತ ಬಿಟ್ಟನಂತೆ. ಅವನಿಗೆ ಕಾಲು ಕಟ್ಸ್ಬಿಟ್ಟು ಎಳ್ಕೊಂಡು ಹೋಗೋದಂತೆ. ಅವನ ಅವಯವಗಳು ದಾರಿಯುದ್ದಕ್ಕೂ ಕಳಚಿ ಬಿದ್ದವು. ಇಮ್ಯಾಜಿನ್ ದ ಅಮೌಂಟ್ ಆಫ್ ಪೇನ್. ಅವತ್ತು ಅವನನ್ನ 600 ಮೈಲಿ ಎಳ್ಕೊಂಡು ಹೋಗಕ್ಕಾಗುತ್ತೇನ್ರಿ? 1 ಮೈಲಿ ಎಳ್ಕೊಂಡು ಹೋಗೋದ್ರಲ್ಲಿ ಎಲ್ಲ ಪಾರ್ಟ್ಸ್ ಕಳ್ಸ್ಕೊಂಡ್ಬಿಟ್ರಂತೆ. ಆದ್ರೆ ಬಿಡ್ಲಿಲ್ಲ ರಾಜಾಜ್ಞೆ. ಎಳ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸೈನಿಕನು ಎಳ್ದಾಕ್ಬಿಡ್ತಾನೆ, ಕ್ಯಾಟರ್ ಬಿಲ್ಲಲ್ಲಿ ಎಸ್ತ್ ಬಿಡ್ತಾನೆ ಅಂದ್ಬಿಟ್ಟು ಎಳ್ಕೊಂಡು ಹೋಯ್ತಾ ಇದ್ರಂತೆ. ದಾರಿಲೆ ಕೈ ಬಿದ್ದಾಯ್ತು, ಕಾಲು ಬಿದ್ದಾಯ್ತು, ಎಲ್ಲ ಬಿದ್ದೈತಂತೆ. ಕೊನೆಯಲ್ಲಿ ದೌಲತಾಬಾದ್ ಅಂದ್ರೆ ದೇವಗಿರಿ ತಲುಪಿದಾಗ 960 ಕಿಲೋಮೀಟರ್ ಅಲ್ಲಿ ಅವನ ಪಾದ ಒಂದು ಉಳ್ಕೊಂಡಿತ್ತಂತೆ ಕಟ್ಟಿದ್ರಲ್ಲಿ. ಆ ಪಾದ ತಗೊಂಡೋಗ ಅಲ್ಲಿಟ್ರು. ಇವನ್ಗೆ ಹೇಳಿದ್ರು, ಸ್ವಾಮಿ ಒಂದ್ ಪಾದ ಉಳ್ಕೊಂಡಿತ್ತು, ತಗೊಂಡೋಗಿ ದೌಲತಾಬಾದ್ ಬಿಸಾಕಿದೀವಿ. ಆಯ್ತಾ? ಇದನ್ನೆಲ್ಲ ನೋಡಿದಂತ ಇಬ್ನೆ ಬತೂತಾ ಇದನ್ನ ನೋಡಿ ಈ ದುರಂತನ ಶಾಕ್ ಆಗಿ ದಿಲ್ಲಿ ಒಳಗೆ ಬಂದ್ರೆ ಅಕ್ಷರಶಃ ದಿಲ್ಲಿ ಮರುಭೂಮಿಯಾಗಿತ್ತು. ಅಕ್ಷರಶಃ ದಿಲ್ಲಿ ಮರುಭೂಮಿಯಾಗಿತ್ತು ಅಂತ ಬರ್ದಿದ್ದಾನೆ. ಇದನ್ನ ಇವನು ಮರುಭೂಮಿ ಆಗೋಯ್ತು. ಈ ಹುಚ್ಚುದೊರೆಗೆ ಏನಿದು, ಡೆಲ್ಲಿ ಚೆನ್ನಾಗಿದ್ದನ್ನು ಮರುಭೂಮಿ ಮಾಡ್ಬಿಟ್ನಲ್ಲ, ನಮ್ ಜನನ್ನೆಲ್ಲ ದೌಲತಾಬಾದಕ್ಕೆ ಕಳಿಸ್ಬಿಟ್ನಲ್ಲ, ಏನ್ ಮಾಡೋದೀಗ? ಅದು ಇನ್ನೊಂದು ಹುಚ್ಚು ಆಲೋಚನೆ ಮಾಡ್ದ. ಬೇರೆ ಬೇರೆ ಕಡೆ ಇರೋ ಜನ ಎಲ್ಲ ದಿಲ್ಲಿಗೆ ನಡ್ಕೊ ಬನ್ನಿ. ಅನತಿ ಕಾಲದ ತರುವಾಯ ಬೇರೆ ಬೇರೆ ಜಿಲ್ಲೆಗಳ ಜನರನ್ನು ದಿಲ್ಲಿಗೆ ಹೋಗಿ ನೆಲೆಸುವಂತೆ ಆಜ್ಞಾಪಿಸಿದ. ಮೊಹಮ್ಮದ್ ಬಿನ್ ತುಘಲಕನ ಹುಚ್ಚಾಟದ ನಿರಂಕುಶ ಪ್ರಭುತ್ವಕ್ಕೆ ಅನುಗುಣವಾದದೇ ಆಗಿತ್ತು ಅಲ್ವೇ ಅಂತ ಬರೀತಾನೆ ನೋಡ್ರಿ ಇಬ್ನೆ ಬತೂತಾ. ಜನರೇನೋ ಪ್ರಯತ್ನಿದ್ರು ಪಾಪ, ಯಾಕೆಂದ್ರೆ ಗೊತ್ತಲ್ಲ ಜನ ಮಾಡಿದ್ರೆ ಅವ್ರನ್ನು ಕ್ಯಾಟರ್ ಬಿಲ್ ತರ ಎಸಿತಾನೆ ಅನ್ಬಿಟ್ಟು ಜನ ಎಲ್ಲ ಹೋದ್ರಂತೆ. ಆದ್ರೆ ಹೋಗಕ್ಕಾಗ್ಲಿಲ್ವಂತೆ. ಯಾಕೆ ಅಂತಂದ್ರೆ ಇವನು ಮಧ್ಯಂತರದಲ್ಲಿ ಈ ರಾಜ ಅರಮನೆ ಮಾಳಿಗೆ ಏರಿ ನೋಡ್ತಾನಂತೆ. ಒಂದೇ ಒಂದು ಮನೇಲಿ, ಅಡಿಗೆ ಮನೆಯಲ್ಲಿ ಬೆಂಕಿ ಕಾಣಲಿಲ್ಲ, ಹೊಗೆ ಬರ್ಲಿಲ್ವಂತೆ. ಅಂದ್ರೆ ಎಲ್ಲರೂ ಇರಲಿಲ್ಲ. ಇಡೀ ದಿಲ್ಲಿ ಅಕ್ಷರಶಃ ಸ್ಮಶಾನವಾಗಿತ್ತು. ಈಗ ನನ್ನ ಹೃದಯ ಸಮಾಧಾನಗೊಂಡಿದೆ ಅಂತನಂತೆ ನೋಡ್ರಿ ಇವನು. ಇವನೇನ್ರಿ ಇವನು? ಈಗ ನನ್ನ ಹೃದಯ ಸಮಾಧಾನಗೊಂಡಿದೆ ಮತ್ತು ತೃಪ್ತಿಗೊಂಡಿದೆ. ಹೀಗೆ ಬರೀತಾನೆ ಮೊಹಮ್ಮದ್ ಬಿನ್ ತುಘಲಕ್. ಇದನ್ನ ಯಾಕೆ ಇವನು ರಾಬರ್ಟ್ ಸಿವೆಲ್ಲು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಇದು ಫರ್ಗಟನ್ ಕಿಂಗ್ಡಮ್ ವಿಜಯನಗರದ ಕಥೆ ಆದ್ರೂ ಇವನು ಯಾಕೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಅಂತಂದ್ರೆ, ಇಂಥ ಕ್ರೂರಿಗಳ ವಿರುದ್ಧ ನಮ್ಮನ್ನೆಲ್ಲ ರಕ್ಷಿಸಿದಂತ ದೇವರ ಸಮಾನವಾದಂತ ರಾಜರು ವಿಜಯನಗರದ ಅರಸರು ರೀ. ಯಾರಿಂದ ನಮ್ಮನ್ನು ರಕ್ಷಿಸದ ಅಂತಂದಾಗ ಅವನ ಕ್ರೌರ್ಯವನ್ನ ವಿವರಿಸಿದಾಗ್ಲೇ ಅಲ್ವೇನ್ರಿ ನಮಗೆ ಗೊತ್ತಾಗೋದು. ಮೊಹಮ್ಮದ್ ಬಿನ್ ತುಘಲಕ್ಕನ ಕ್ರೌರ್ಯ ಯಾವ ಮಟ್ಟದಲ್ಲಿತ್ತು, ನಾರ್ತ್ ಇಂಡಿಯಾದವ್ರು ಎಷ್ಟೆಲ್ಲ ಕಷ್ಟಪಟ್ಟರು ಅಂತ ಎಳೆ ಎಳೆಯಾಗಿ ಪದರ ಪದರವಾಗಿ ಬಿಡಿಸಿ ನಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ. ಅರಗಿಸ್ಕೊಳ್ಳೋದಷ್ಟೇ ನಮ್ಗೆ ಸೇರಿತ್ತು ಅಲ್ವಾ? ನಾಳೆ ನೋಡೋಣ ಮುಂದಕ್ಕೆ. ಈ ಇಬ್ನೆ ಬತೂತಾ ಈ ತುಘಲಕನ ಆಸ್ಥಾನದ ಸದಸ್ಯ ಆಗಿದ್ದ, ಹಂಗಾಗಿ ಇವನ್ನೆಲ್ಲ ಹತ್ತಿರದಿಂದ ನೋಡ್ದ. ಆಯ್ತಾ? ಇವನು ಏನ್ ಹೇಳ್ತಾ ಇದ್ದ, ಇಬ್ನೆ ಬತೂತಾ ದಿನ ಆಸ್ಥಾನಕ್ಕೆ ಬರ್ತಾ ಇದ್ನಲ್ಲ, ಮೊಹಮ್ಮದ್ ಬಿನ್ ತುಘಲಕ್ ಅರಮನೆಗೆ ಬರ್ತಾ ಇದ್ನಲ್ಲ, ಎವ್ರಿ ಡೇ, ಐ ರಿಪೀಟ್ ದಿಸ್, ಎವ್ರಿ ಡೇ ಒಬ್ಬ ಅಲ್ಲ ಒಬ್ಬನ ಕೋಟೆ ಬಾಕ್ಲಿಗೆ ನೇಣು ಹಾಕಿರೋರಂತೆ. ಒಬ್ಬ ಅಲ್ಲ ಒಬ್ಬನ. ಒಂದಿನ ಇವ್ ಕುದುರೆ ಮೇಲೆ ಬರ್ತಾ ಇದ್ದಂತೆ ನಿಧಾನಕ್ಕೆ. ಇದಕ್ಕಿದಂಗೆ ಕುದುರೆ ನಿಂತೋಯ್ತಂತೆ ಗಾಬರಿಲಿ. ಏನಪ್ಪಾ ಅಂತ ಮುಂದೆ ನೋಡಿದ್ರೆ ಒಬ್ಬನ 3 ತುಂಡು ಮಾಡಿ ರಸ್ತೆಯಲ್ಲಿ ಹಾಕ್ಬಿಟ್ಟವ್ರಂತೆ. 3 ತುಂಡು ಮಾಡಿ ಒಬ್ಬನ ಸಾಯಿಸಕ್ಕಾಗಿತ್ತು. ಯಾರು ಒಬ್ಬನ ಅರಮನೆಯ ದ್ವಾರದಲ್ಲಿ ಕೊಲ್ಲಲ್ಪಟ್ಟ ಯಾವನದಾದರೂ ಹೆಣ ಕಾಣದಿದ್ದುದೇ ವಿರಳ. ಮನುಷ್ಯರನ್ನ ಕೊಂದು ಅವರ ದೇಹಗಳನ್ನು ಅಲ್ಲಿಯೇ ಬಿಸಿಡುವುದೆಂದು ನಾನು ಹಲವಾರು ಸಲ ನೋಡಿದ್ದೇನೆ. ಒಂದು ದಿನ ಅವನ ಅರಮನೆಗೆ ನಡೆದೆ ನನ್ನ ಕುದುರೆ ಬೆಚ್ಚಿತು. ನಾನು ಮುಂದೆ ನೆಲದ ಮೇಲೆ ಒಂದು ರಾಶಿ ಬಿದ್ದಿರುವುದನ್ನು ಕಂಡೆ ಮತ್ತು ಅದು ಏನೆಂದು ಕೇಳಲಾಗಿ ಅದು 3 ತುಂಡಗಳಾಗಿ ಕತ್ತರಿಸಿದ ಮನುಷ್ಯನೊಬ್ಬನ ದೇಹ. ಹೀಗೆ ಪ್ರತಿದಿನ 100 ಜನಗಳನ್ನ ಸರಪಳಿಯಲ್ಲಿ ಬಂಧಿಸಿ ಅವನ ಓಲಗಕ್ಕೆ ಕರೆತರಲಾಗ್ತಿತ್ತು. ಏನೋ ಒಂದು ಕಾರಣಕ್ಕೆ ಅವರ ಕೈಗಳನ್ನ ಕುತ್ತಿಗೆಗೆ ಬಿಗಿಯಲಾಗುತ್ತಿತ್ತು, ಕಾಲುಗಣ್ಣನ್ನು ಕಟ್ಟಿ ಹಾಕಲಾಗಿರುತ್ತಿತ್ತು. ಕೆಲವರನ್ನ ಕೊಂದರೆ ಕೆಲವರನ್ನ ಚಿತ್ರ ಹಿಂಸೆಗೆ ಗುರಿಪಡಿಸಲಾಗುತ್ತಿತ್ತು. ಹೀಗೆ ವಿಚಿತ್ರವಾಗಿ ಇವನು ಒಂದು ಅಸಾಧಾರಣವಾದಂಥ ಒಬ್ಬ ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿಯಾಗಿ ಮೊಹಮ್ಮದ್ ಬಿನ್ ತುಘಲಕ್ ಈ ಭಾರತದ ಇತಿಹಾಸದಲ್ಲಿ ಕಾಣಿಸ್ಕೊಳ್ತಾನೆ.